ಘಾಟಿ ಕ್ಷೇತ್ರದಲ್ಲಿ ರೈತರು ತಮ್ಮ ರಾಸುಗಳನ್ನ ವ್ಯಾಪಾರಕ್ಕಾಗಿ ಕಟ್ಟುವ ಸ್ಥಳದಲ್ಲಿ ಹೈಟೆಕ್ ಮಾದರಿಯ ಪೆಂಡಾಲ್ಗಳನ್ನ ಸಿದ್ಧಪಡಿಸಿ ಸಿಂಗಾರಗೊಂಡ ಹೋರಿಗಳನ್ನ ನಿಲ್ಲಿಸಿದ್ದಾರೆ. ಮುಂಗಾರಿನಲ್ಲಿ ಮಳೆ ಆಶ್ರಯದಲ್ಲಿ ಬೆಳೆಯಲಾಗುವ ಬೆಳೆಗಳ ಕೊಯ್ಲು ಮುಕ್ತಾಯವಾದ ನಂತರ ಪ್ರಥಮ ಬಾರಿಗೆ ನಡೆಯುವ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಕೃಷಿ ಕೆಲಸಕ್ಕೆ ಬೇಕಾಗುವ ಹೋರಿಗಳನ್ನು ಖರೀದಿಸಲು ರಾಜ್ಯದ ಬಳ್ಳಾರಿ, ದಾವಣಗೆರೆ, ರಾಯಚೂರು, ಬೀದರ್ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯ ತಮಿಳುನಾಡಿನ ಸೇಲಂ, ಹೊಸೂರು, ಆಂಧ್ರಪ್ರದೇಶದ ಹಿಂದೂಪುರ, ಅನಂತಪುರ, ಮಹಾರಾಷ್ಟ್ರದ ಕೊಲ್ಲಾಪುರ, ಸಾಂಗ್ಲಿ ಸೇರಿದಂತೆ ವಿವಿಧ ಕಡೆಗಳಿಂದ ರೈತರು ಆಗಮಿಸುತ್ತಾರೆ. ಜಾತ್ರೆಯಲ್ಲಿ ಅಮೃತ ಮಹಲ್, ಹಳ್ಳಿಕಾರ್ ಸೇರಿದಂತೆ ಸ್ಥಳೀಯ ನಾಟಿ ಹೋರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟಕ್ಕೆ ಬರುತ್ತವೆ. ಹೀಗಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರ ಜಿಲ್ಲೆ, ಹೊರ ರಾಜ್ಯದ ರೈತರು ಕೃಷಿ ಕೆಲಸಗಳಿಗೆ ಹೋರಿಗಳ ಖರೀದಿಗೆ ಬರುತ್ತಾರೆ. ಇನ್ನು ಈ ಬಗ್ಗೆ ಸ್ಥಳೀಯ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, ಕೋವಿಡ್ ಕಾರಣದಿಂದ 3 ವರ್ಷಗಳಿಂದ ರಾಸುಗಳ ಜಾತ್ರೆ ನಡೆದಿರಲಿಲ್ಲ. 2022ರ ಡಿಸೆಂಬರ್ನಲ್ಲಿ ಚರ್ಮ ಗಂಟು ರೋಗ ರಾಸುಗಳನ್ನ ಕಾಡಿದ್ದರಿಂದ ಜಾತ್ರೆಯನ್ನ ನಿಷೇಧಿಸಲಾಗಿತ್ತು. ಈ ಬಾರಿ ರಾಸುಗಳ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಹಲವು ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ಹೆಚ್ಚಿನದಾಗಿ ಮಕ್ಕಳಿಗೆ ರಾಸುಗಳ ಬಗ್ಗೆ ಅರಿವು ಮೂಡಿಸಬೇಕು. ಈ ಪ್ರದೇಶದಲ್ಲಿ ಸಾಕಷ್ಟು ಜನ ಭೂಮಿ ಖರೀದಿ ಮಾಡಿ ಕಾಂಪೌಂಡ್ ನಿರ್ಮಿಸಿದ್ದಾರೆ. ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಜಾತ್ರೆ ನಡೆಯಲು ಸ್ಥಳವೇ ಇಲ್ಲದಂತಾಗುತ್ತದೆ. ಆದ್ದರಿಂದ ದೇವಸ್ಥಾನದ ಸುತ್ತಮುತ್ತಲಿನ ಗೋಮಾಳವನ್ನ ಗುರುತಿಸಿ ಜಾತ್ರೆಗೆ ಬರುವ ರಾಸುಗಳಿಗೆ ಅನುಕೂಲ ಮಾಡಬೇಕೆಂದು ಹೇಳಿದರು. ಗಂಟು ರೋಗ, ಕಾಲ್ಬಾಯಿ ರೋಗ ಅಂತ ಹೇಳ್ಬಿಟ್ಟು ಜಾತ್ರೆಯನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಿಲ್ಲಿಸಲಾಗಿತ್ತು. ಈ ವರ್ಷ ಸುಮಾರು 10 ವರ್ಷಗಳ ಹಿಂದೆ ಏನ್ ನಡೀತಾ ಇತ್ತು ಆ ಮಟ್ಟಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದ್ದಾರೆ. ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇದೆ ಅನ್ಸುತ್ತೆ. ಆದ್ರೆ ಜಿಲ್ಲಾ ಮಟ್ಟದಿಂದ, ಜಿಲ್ಲಾ ಆಡಳಿತದಿಂದ ಇನ್ನೂ ಕೆಲವು ಸವಲತ್ತುಗಳನ್ನ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವು ಕಡೆ ಮೇವಿನ ಕೊರತೆ, ನೀರಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ಸಾಕಷ್ಟು ಜಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ಅದು ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ. ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಯಾರಿಗೂ ರೈತರಿಗೆ ಇಲ್ಲ. ಪಾಪ ತುಂಬಾ ಜನ ಫೋನ್ ಮಾಡಿ ನಮ್ಗೆ ನೀರು ಇಲ್ಲ, ಮೇವನ್ನ ಕೊಡಕ್ಕಾಗುತ್ತಾ ಅಂತ ಕೇಳ್ತಾ ಇದ್ರೆ, ಹೋದ ವರ್ಷ ನಾವು ನೀರಿನ ಸೌಲಭ್ಯ ಮಾಡ್ಕೊಟ್ಟಿದ್ದೀವಿ. ಈ ವರ್ಷ ಕೆಲವು ಕಡೆ ಮೇವಿನ ಸೌಲಭ್ಯನೂ ಮಾಡ್ಕೊಡ್ತಾ ಇದ್ದೀವಿ. ಜಿಲ್ಲಾಡಳಿತ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಗಮನ ಹರಿಸ್ಬಿಟ್ಟು ನಮ್ಮ ಈ ತರ ಪರಂಪರಾಗತವಾಗಿ ನಡ್ಕೊಂಡ್ಬರುವಂತ ಜಾತ್ರೆಗಳನ್ನ ಇನ್ನೂ ಪ್ರೇರೇಪಿಸ್ಬೇಕು. ಜನಗಳಿಗೆ ಇನ್ನೂ ಹೆಚ್ಚಿಗೆ ಸಹಕಾರ ಕೊಟ್ರೆ ಇನ್ನೂ, ಈಗ ಸಂತತಿ ದನ ಹಸು ಸಾಕಿ ಅಂತಾರೆ. ಹಸು ಸಾಕಿ ಏನ್ ಮಾಡೋದು? ಈ ತರ ಒಂದು ಜಾತ್ರೆಗಳಲ್ಲಿ ಅವ್ರನ್ನ ಗೌರವಿಸಿ ಅದನ್ನ ಐಡೆಂಟಿಟಿ ಮಾಡಿದ್ರೆ ಜನಗಳಿಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಹೆಚ್ಚಿಗೆ ನಮ್ಮ ಒಂಥರ ಭಾರತದ ಸಂಸ್ಕೃತಿನ ಬಿಂಬಿಸುವಂತ ಒಂದು ಹಸು, ಆ ಹಸುನ ಗೋಮಾತೆ ಅಂತ ಕರಿತೀವಿ. ಆ ಗೋಮಾತೆನ ಪೂಜಿಸುವಂತ ಒಂದು ಸ್ಥಳಗಳು ಇನ್ನೂ ಹೆಚ್ಚಿನ ಮಹತ್ವ ಕೊಡಬೇಕು. ಹೆಚ್ಚಿಗೆ ಜನ ಬಂದು ಇದನ್ನ ನೋಡೋ ತರ ಆಗ್ಬೇಕು. ಈಗಿನ ಸಂತತಿ ಏನ್ ಚಿಕ್ಕ ಮಕ್ಳಿಗೆ ಇದಾರೆ ಅವ್ರಿಗೆ ಜಾತ್ರೆಗಳೆಲ್ಲ ನೋಡೇ ಇರಲ್ಲ. 4-5 ವರ್ಷದಿಂದ ಯಾರು ದನಗಳ ಜಾತ್ರೆ ನೋಡೇ ಇಲ್ಲ. ಅವ್ರನ್ನೆಲ್ಲ ಬಂದು ಹೋಗೋದಕ್ಕೆ ಸ್ಕೂಲ್ಗಳಿಂದ ಆಗ್ಲಿ, ಇಲ್ಲ ಯಾವ್ದನ್ನ ಸಂಸ್ಥೆಗಳಿಂದ ಆಗ್ಲಿ ಅವ್ರನ್ನ ಒಂದು ಡೇ ಟೂರ್ ತರ ಕರ್ಕೊಂಡ್ಬಂದು ಇದು ಹಸುಗಳ ಜಾತ್ರೆ ಅಂದ್ರೆ ಈ ತರ ಇರುತ್ತೆ ಅನ್ನೋದೊಂಥರ ಮನವರಿಕೆ ಮಾಡಿಕೊಟ್ರೆ. ಬೆಂಗಳೂರಿಗೆ ಸಮೀಪದಲ್ಲೇ ಇರುವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದನಗಳ ಜಾತ್ರೆ ವೀಕ್ಷಣೆಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೊಂದಿಗೆ ಬರುವ ನೋಡುಗರ ಸಂಖ್ಯೆಯೂ ಹೆಚ್ಚಾಗಿದೆ. ಜಾತ್ರೆಯಲ್ಲಿ ಹೋರಿಗಳನ್ನ ಕಟ್ಟುವ ಸ್ಥಳಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೈಟೆಕ್ ಮಾದರಿಯಲ್ಲಿ ಪೆಂಡಾಲ್ಗಳನ್ನ ನಿರ್ಮಿಸುವ ರೈತರ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ. ಹೋರಿಗಳು ಮಲಗಲು ವಿಶೇಷವಾಗಿ ನಿರ್ಮಿಸುವ ಮೆತ್ತನೆಯ ಹುಲ್ಲಿನ ಹಾಸಿಗೆ, ಪೆಂಡಾಲ್ ಅನ್ನು ಬಣ್ಣ ಬಣ್ಣದ ಅಲಂಕಾರಿಕ ಹೂಗಳಿಂದ ಸಿಂಗರಿಸಲಾಗುತ್ತಿದೆ. ಜಾತ್ರೆಯಲ್ಲಿ ಹೈಟೆಕ್ ಮಾದರಿಯ ಪೆಂಡಾಲ್ಗಳನ್ನು ನಿರ್ಮಿಸುವುದು, ಹೋರಿಗಳನ್ನು ಮೇಯಿಸಿ ಜಾತ್ರೆಗೆ ಕರೆತರುವುದು ಇತ್ತೀಚಿನ ದಿನಗಳಲ್ಲಿ ಕೆಲ ರೈತರಿಗೆ ಪ್ರತಿಷ್ಠೆಯ ಸಂಗತಿಯಾಗಿದ್ದು, ಲಕ್ಷಾಂತರ ರೂಪಾಯಿಗಳನ್ನು ಇದಕ್ಕಾಗಿಯೇ ಖರ್ಚು ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ ಘಾಟಿ ಜಾತ್ರೆಯಲ್ಲಿ ರಾಸುಗಳ ಬೆಲೆ ಏರಿಕೆಯಾಗುವುದೇ ಉತ್ತರ ಕರ್ನಾಟಕ ಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಕೆಲಸಕ್ಕೆ ಹೋರಿಗಳನ್ನು ಖರೀದಿಸಲು ಬರುವುದರಿಂದ. ಆದರೆ ಈ ಬಾರಿ ಉತ್ತರ ದಕ್ಷಿಣ ಎನ್ನುವ ತಾರತಮ್ಯವಿಲ್ಲದೆ ಇಡೀ ರಾಜ್ಯವನ್ನು ಬರ ಆವರಿಸಿದೆ. ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಮೇವಿನ ಕೊರತೆ ರೈತರನ್ನ ಕಾಡುತ್ತಿದೆ. ಈ ಎಲ್ಲಾ ಸಮಸ್ಯೆಗಳ ನಡುವೆ ನಡೆಯುತ್ತಿರುವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದನಗಳ ಜಾತ್ರೆಯಲ್ಲಿ ರಾಸುಗಳ ಖರೀದಿ ಭರಾಟೆ ಹೇಗಿರಲಿದೆ ಎನ್ನುವ ನಿರೀಕ್ಷೆ ರೈತರಲ್ಲಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.